ನೋಡಿ ಫ್ರೆಂಡ್ಸ್, ಬೇವಿನ ಎಲೆ ಗಿಡ. ಬೇವು ಅಂತ ಹೇಳಿದರೆ ಇದು ಅಡುಗೆಯಲ್ಲಿ ಬಳಸುವಂಥ ಬೇವು. ಇದಕ್ಕೆ ಈಗ ಭಯಂಕರ ಡಿಮಾಂಡ್ ಇದೆ ಮಾರ್ಕೆಟ್ನಲ್ಲಿ. ಮನೆಯಲ್ಲಿ ಒಂದು ಗಿಡ ಹಾಕ್ಕೊಂಡ್ರೆ ನಮ್ಮ ಮನೆಗೆ ಬೇಕಾದಷ್ಟು ಬೇವಿನ ಸೊಪ್ಪು ಸಿಗ್ತದೆ. ಇದರಿಂದ ಸಹ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮಾಂಡ್ ಇರೋದ್ರಿಂದ ಇದನ್ನು ತಗೊಂಡು ಹೋಗಿ ಮಾರ್ಕೆಟ್ನಲ್ಲಿ ಕೊಟ್ಟರು ಒಳ್ಳೆ ಹಣ ಸಿಗ್ತದೆ. ನೋಡಿ, ಇದಕ್ಕೆ ತುಂಬ ಬೀಜ ಬರ್ತದೆ. ಈ ಬೀಜದಿಂದ ಬಿದ್ದ ಗಿಡ ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಗಿಡ, ಎಷ್ಟು ಗಿಡ ಇದೆ. ಇದೆಲ್ಲ ಸಣ್ಣ ಸಣ್ಣ ಗಿಡ. ಇದು ಬಹಳ ಪರಿಮಳವಾಗಿದೆ. ಇದು ಸಣ್ಣ ಎಲೆ ಆಗಿರೋದ್ರಿಂದ ಬಹಳ ಪರಿಮಳ. ಮತ್ತು ಇದು ನಾವು ಇದರ ಎಲೆಗಳನ್ನು ಅಂದರೆ ಟೊಂಗೆಗಳನ್ನು ಕಟ್ ಮಾಡಿದರೆ ಪುನಃ ಅದರಲ್ಲಿ ಕುಡಿ ಬರ್ತದೆ. ಒಂದು ಗಿಡ ನೆಟ್ಟುಕೊಂಡ್ರೆ ಅದನ್ನು ಕಟ್ ಮಾಡ್ತಾ ಹೋದರೆ ಅದು ಗಿಡ ಬರ್ತಾನೆ ಇರ್ತದೆ. ಹಾಗಾಗಿ ಭಯಂಕರ ಟೇಸ್ಟಿಯಾಗಿರ್ತದೆ. ಸಾರಿನಲ್ಲಿ ಬಳಸಿದರೆ ಸಾರು ತುಂಬ ರುಚಿಕರವಾಗಿ ಆಗ್ತದೆ. ಇದರಿಂದ ತಿನ್ನೋದರಿಂದ ಆರೋಗ್ಯಕ್ಕೂ ಉತ್ತಮ. ನೋಡಿ, ಒಂದು ಗಿಡ ಬೆಳೆಸ್ಕೊಂಡ್ರೆ ಎಷ್ಟು ಪ್ರಯೋಜನ ಇದೆ. ಮನೆಯಲ್ಲಿ ಸುಮ್ಮನೆ ಒಂದು ಬದಿಯಲ್ಲಿ ತಂದು ನೆಟ್ಟು ಬಿಟ್ಟರೆ ಬೆಳ್ಕೊತ ಇರ್ತದೆ. ಇದರಲ್ಲಿ ಬೀಜ ಸಹಿತ ಬರ್ತದೆ. ಬೀಜದಿಂದ ಗಿಡ ಹುಟ್ಟು ಮತ್ತೆ ಅದನ್ನು ಬೆಳಿತಾನೆ ಇರ್ತದೆ.